ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಮಗಳು ರಾಧಿಕಾಂಗೆ ಎಲ್ಲ ಒಳ್ಳೇದೇ ಆಗ್ಬೇಕು. ಇನ್ಮುಂದೆ ಅವಳ ಜೀವನದಲ್ಲಿ ಕಷ್ಟ ಅನ್ನೋದೇ ಇರಬಾರ್ದು. ಯಾಕಂದ್ರೆ ಅವಳು ಚಿಕ್ಕ ವಯಸ್ಸಿಂದ ಕಷ್ಟ ನೋಡ್ಕೊಂಡೇ ಬೆಳೆದಿದ್ದಾಳೆ. ಚಿರು ರೂಪದಲ್ಲಿ ಇನ್ಮೇಲಿಂದ ಅವಳು ಬರೀ ಸಂತೋಷನಷ್ಟೇ ಕಾಣ್ತಾಳೆ ಅಂತ ಒಳೊಳಗೆ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಆ ದೀಪಿಕಾ ಅವಳ ಫ್ರೆಂಡ್ ಬಗ್ಗೆ ಹೇಳ್ದಾಗಿಂದ ತುಂಬಾ ಭಯ ಆಗ್ತಾ ಇದೆ, ಒಳಗೆ ಸಂಕಟ ಆಗ್ತಾ ಇದೆ. ಸಮಯ ಸಂದರ್ಭ ಯಾರಿಂದ ಹೇಗೆ ಯಾವಾಗ ಬದಲಾಯಿಸುತ್ತೋ ಹೇಳೋಕ್ಕಾಗಲ್ಲ. ಆದ್ರೆ ನನ್ ಮಗಳು ಕೈ ಹಿಡಿತಾ ಇರೋ ಚಿರು ಅವಳ ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಹಾಕಿಸ್ದೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಆ ಲತಾ ಅನ್ನೋ ಹುಡುಗಿ ಬಾಳ್ನಲ್ಲಾದ ಹಾಗೆ ನಮ್ ರಾಧಿಕಂಗ ಆಗ್ಬಾರ್ದು ರೀ. ಚಿರು ಮತ್ತೆ ಅವರಮ್ಮ ನಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದ್ರು ಚಿರು ನಮ್ಮ ಮಗಳನ್ನ ಬಿಟ್ಕೊಡ್ಬಾರ್ದು. ರಾಧಿಕಾ ನಮಗ್ ಶಕ್ತಿ ಆದ್ರೆ ಅವಳಿಗೆ ಚಿರು ಶಕ್ತಿ. ಚಿರು ಈಗಿರೋ ಹಾಗೆ ಎಷ್ಟೇ ಪ್ರೀತಿಯಿಂದ ಕೊನೆವರೆಗೂ ನಮ್ಮ ಮಗಳನ್ನ ನೋಡ್ಕೋಬೇಕು. ಇದಕ್ ನೀವು ಬೆಂಬಲವಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಅಮ್ಮ, ಏನಾಯ್ತು? ಏನಿಲ್ಲ. ಯಾಕಮ್ಮ ಏನೂ ಇಲ್ಲ ಅಂತ ಸುಳ್ಳು ಹೇಳ್ತೀಯಾ? ನೀನ್ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಮ್ಮ, ಚಿರು ನನಗ್ ಮೋಸ ಮಾಡ್ತಾನೆ ಅಂತ ನೀನ್ ನಂಬ್ತೀಯಾ? ಅವನ್ ಆ ಥರದ ಹುಡ್ಗನ? ಚಿರು ನನ್ನ ಯಾವತ್ತೂ ಬಿಟ್ಟು ಹೋಗಲ್ಲ.